ಹಾಸನ ಸೆಂಟ್ ಠಾಣೆಗೆ ಈಗ ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಬರಲಾಗಿದೆ. ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿದಂತಹ ನಂತರದಲ್ಲಿ ಅಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಸೂರಜ್ ರೇವಣ್ಣಗೆ ಪ್ರಶ್ನೆಗಳ ಸುರಿಮಳೆಯನ್ನಾಗೈತಿದ್ದಾರೆ ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಸೂರಜ್ ರೇವಣ್ಣ ಅವರನ್ನ. ಸೂರಜ್ ರೇವಣ್ಣಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಿದ್ದಾರಂತೆ ಪೊಲೀಸರು. ಈ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೇಳ್ತಾ ಇರುವಂತಹ ಪ್ರಶ್ನೆಯ ಸುರಿಮಳೆಗೆ ಸೂರಜ್ ರೇವಣ್ಣ ತಬ್ಬಿಬ್ಬಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ವೈದ್ಯಕೀಯ ಪರೀಕ್ಷೆಯ ನಂತರ ಮತ್ತೆ ಸೆಂಟ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಹಾಗಿದ್ರೆ ಯಾವ ರೀತಿಯಾಗಿ ವಿಚಾರಣೆ ನಡೀತಾ ಇದೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ, ಇನ್ಸೈಡ್ ಡೀಟೇಲ್ಸ್ ತಮಗೆ ಲಭ್ಯವಾಗ್ತಾ ಇದೆ ಮೋಹನ್? ಖಂಡಿತ ವಿದ್ಯಾಶ್ರೀ, ಏನು ಅಸ್ವಾಭಾವಿಕ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ MLC ಸೂರಜ್ ರೇವಣ್ಣ ಅವರನ್ನ ಬಂಧಿಸಿರ್ತಕ್ಕಂಥ ಸೆಂಟ್ ಪೊಲೀಸ್ ಠಾಣೆಯ ಪೊಲೀಸರು ಸದ್ಯ ಈಗಾಗಲೇ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪರೀಕ್ಷೆ ಆದ ನಂತರ ಪ್ರಶ್ನೆಗಳನ್ನು ಕೂಡ ಮತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡುವ ಮೂಲಕ ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನು ಸೂರಜ್ ರೇವಣ್ಣಗೆ ಸಂಬಂಧಪಟ್ಟಂತ ಈ ಒಂದು ಪ್ರಕರಣದಲ್ಲಿ ದೂರು ದಾಖಲಿಕೆ ಅಂದರೆ ಘಟನೆ ನಡೆದು 6 ದಿನಗಳ ಬಳಿಕ ಏನು ಒಂದು ದೂರು ದಾಖಲಾಗಿದೆ. ಈ ಒಂದು ದೂರು ದಾಖಲಾಗಕ್ಕೆ ಯಾಕೆ ತಡ ಆಯಿತು ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಏನು ಈ ಶಿವಕುಮಾರ್ ಏನಿದ್ದಾರೆ, ಈ ಶಿವಕುಮಾರ್ಗೂ ನಿಮಗೂ ಯಾವ ಸಂಬಂಧ, ಯಾವಾಗಿಂದ ಇವರು ನಿಮಗೆ ಪರಿಚಯ, ಇವರು ಈ ಒಂದು ದೂರನ್ನು ಕೊಡಲಿಕ್ಕೆ ಯಾಕೆ ನಿಮ್ಮ ಪರವಾಗಿ ಬಂದರು ಅನ್ನೋ ಪ್ರಶ್ನೆಗಳನ್ನು ಮಾಡೋ ಮೂಲಕ ಸಾಕಷ್ಟು ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕಳೆದ ಘಟನೆ ನಡೆದಂಥ 16ನೇ ತಾರೀಕಿನಿಂದ 6 ದಿನಗಳ ಕಾಲ ಯಾಕೆ ಈ ಒಂದು ಪ್ರಕರಣದ ಬಗ್ಗೆ ಯಾವುದೇ ದೂರನ್ನು ದಾಖಲಿಸಿರಲಿಲ್ಲ. ಅದಲ್ಲದೆ ಏನು ಮೊಬೈಲ್ನಲ್ಲೂ ಕೂಡ ನೀವು ಸಾಕ್ಷಿ ಇದೆ ಅಂತ ಒಂದು ದೂರನ್ನು ದಾಖಲು ಮಾಡಿದರೆ, ಆದರೆ ನೀವೇ ಖುದ್ದಾಗಿ ಬಂದು ಠಾಣೆಯಲ್ಲಿ ಈ ಒಂದು ದೂರನ್ನು ದಾಖಲು ಮಾಡಬಹುದಾಗಿತ್ತು. ಅದರ ಹೊರತಾಗಿ ಈ ಶಿವಕುಮಾರ್ ಅನ್ನೋರನ್ನ ಯಾಕೆ ನೀವು ಕಳಿಸಿ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತೀವ್ರವಾದಂಥ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಪೊಲೀಸರ ವಿಚಾರಣೆಯಲ್ಲೂ ಕೂಡ ಏನು ಸೂರಜ್ ರೇವಣ್ಣ ಅವರು ಏನಿದ್ದಾರೆ ಅವರು ಸಾಕಷ್ಟು ತಬ್ಬಿಬ್ಬಾಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಹಿಂದೆನೂ ಕೂಡ ಸಾಕಷ್ಟು ಅಂದರೆ ಅವರ ಕುಟುಂಬದಲ್ಲೂ ಕೂಡ ಎಲ್ಲರೂ ಕೂಡ ಠಾಣೆ ಮೆಟ್ಟಿಲನ್ನು ಏರಿದ್ರು. ಆದರೆ ಈಗ ಸದ್ಯ ಏನು ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲೂ ಕೂಡ ಠಾಣೆ ಮೆಟ್ಟಿಲನ್ನು ಏರ್ತಕ್ಕಂಥ ಸೂರಜ್ ಅವರು ಸಾಕಷ್ಟು ಪೊಲೀಸರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಲ್ಲಿ ಸಾಕಷ್ಟು ತಬ್ಬಿಬ್ಬಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕಳೆದ 1 ಗಂಟೆಗೂ ಹೆಚ್ಚು ಕಾಲ ಸದ್ಯ ಒಂದು ಸೆಂಟ್ ಠಾಣೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ತೀವ್ರವಾದಂಥ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಏನು ಒಂದು ಕಡೆ CIDಗೂ ಕೂಡ ಈ ಒಂದು ಪ್ರಕರಣ ದಾಖಲಾಗಿದೆ. ಆದರೆ ದಾಖಲಾದಂಥ ಸಂದರ್ಭದಲ್ಲೂ ಕೂಡ ಅಂದರೆ ಪ್ರಕರಣವನ್ನು ವಹಿಸಿದಂಥ ಸಂದರ್ಭದಲ್ಲೂ ಕೂಡ ಈಗಾಗಲೇ ಏನು ಪ್ರಶ್ನೆಗಳನ್ನು ಪಡೆದುಕೊಂಡು ಅಂದರೆ ಉತ್ತರವನ್ನು ಸೂರಜ್ ರೇವಣ್ಣ ಅವರಿಂದ ಪಡೆದುಕೊಂಡು CIDಗೆ ಕೂಡ ವಹಿಸ್ಲಿಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು SP ಹಾಗೆ ASP ನೇತೃತ್ವದಲ್ಲಿ ಈ ಒಂದು ತನಿಖಾಧಿಕಾರಿಗಳು ಕೂಡ ಸೂರಜ್ ರೇವಣ್ಣ ಅವರಿಗೆ ಪ್ರಶ್ನೆಗಳನ್ನು ಸುರಿಮಳೆಯನ್ನು ಕೇಳ್ತಿರ್ತಕ್ಕಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.